ಹೇಗಿದ್ದೀರಾ? ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಬೇಕಾ? ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ, ಗೊತ್ತಾಗುತ್ತೆ. ಇವತ್ತು ಒಳ್ಳೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಎಲ್ಲಿ ಏನು ಅಂತ ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಶೀರ್ವಾದ ಮಾಡಿದರೆ ಇನ್ನೂ ಇದೇ ರೀತಿ ಹೆಚ್ಚೆಚ್ಚು ವಿಡಿಯೋಗಳನ್ನು ಮಾಡಿ ನಾನು ನಿಮ್ಗೆ ಶೇರ್ ಮಾಡ್ಬೋದು. ಓಕೆನಾ? ಆಯುರ್ವೇದಿಕ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಇವತ್ತು ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ. ದಯವಿಟ್ಟು ತಿಳಿಸ್ಕೊಡ್ತೀರಾ? ಖಂಡಿತವಾಗಿ. ಓಕೆ, ನಿಮ್ಮ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಸ್ಕೊಡ್ತೀರಾ? ನನ್ನ ಹೆಸರು ಡಾಕ್ಟರ್ ಬಿ ಜ್ಯೋತಿಷ್ ಆಯರ್ ಅಂತ. ನಾನಿಲ್ಲಿ ಬೆಂಗಳೂರು GCM ಕಾಲೇಜ್ ಇದೆಯಲ್ಲ, ಅಲ್ಲಿ ಓದಿದ್ದು. ಆಯುರ್ವೇದದ ಪ್ರಾಕ್ಟೀಸು ನಾನು 34 ವರ್ಷದಿಂದನೂ ನಾನು ಮಾಡ್ತಾ ಇದ್ದೀನಿ. ಮೊದಲು ನಾನು ಇದ್ದಿದ್ದು ಹೆಬ್ಬಾಳದ ಹತ್ರ. ಸೊ ಈಗ ನಂದಿನಿ ಲೇಔಟಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇರೋದು ಸುಮಾರು 26 ವರ್ಷದಿಂದ ಆಯುರ್ವೇದಿಕ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಆಯುರ್ವೇದದಿಂದ ತುಂಬ ಜನಕ್ಕೆ ಒಳ್ಳೇದಾಗಿದೆ. ಎಷ್ಟೊಂದು ಜನಕ್ಕೆ ಪರ್ಮನೆಂಟಾಗಿ ಕ್ಯೂರ್ ಆಗಿರೋದೂ ಉಂಟು. ಈಗ ಆಯುರ್ವೇದದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಖಂಡಿತವಾಗಿ. ಆಯುರ್ವೇದ ಅನ್ನೋದು ನೋಡಿ, ಆಯುಹು ವೇದ ಅಂತ ಹೇಳ್ತೀವಿ. ಸೊ ವೇದ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರೋ ಪ್ರಕಾರ 4 ಥರ ವೇದ ಇದೆ. ಅದರಲ್ಲಿ ಒಂದು 5ನೇ ವೇದ ಅಂತ ನಮ್ಮ ಆಯುರ್ವೇದನು ಕನ್ಸಿಡರ್ ಮಾಡ್ತಾರೆ. ಸೊ ಈ ಆಯುಹು ವೇದ ಅನ್ನೋದು ಓನ್ಲಿ ಅದು ರೋಗಗಳನ್ನ ಮಾತ್ರ ಕ್ಯೂರ್ ಮಾಡುವಂತಹ ಶಾಸ್ತ್ರ ಅಲ್ಲ. ಅದು ರೋಗಗಳ ಕ್ಯೂರ್ ಮಾಡೋದ್ರ ಜೊತೆಗೆ ಹೆಲ್ತ್ ಓರಿಯೆಂಟೆಡ್. ನಾವು ಹೆಲ್ತ್ನ ಹೇಗೆ ಕಾಪಾಡ್ಕೊಳ್ಬೇಕು, ಆ ಹೆಲ್ತ್ ಕಾಪಾಡ್ಕೊಂಡಾಗ ನಮಗೆ ರೋಗ ಬರ್ದಂಗೆ ಹೇಗೆ ನಾವು ನೋಡ್ಕೊಳ್ಬೇಕು ಅನ್ನೋದನ್ನ ನಮ್ಮ ಆಯುರ್ವೇದ ಮೊದಲಿನಿಂದ ನಾವು ಯಾವ ತರ ಇರಬೇಕು ಅನ್ನೋದನ್ನ ತಿಳಿಸಿಕೊಡುತ್ತೆ. ಈಗ ಜನಕ್ಕೆ ಇದ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಇದೆ, ಅಂದ್ರೆ ಇದು ಸ್ಲೋ ಪ್ರೋಸೆಸ್ ಆ ತರನೇ ಹೇಳ್ತಾರೆಲ್ಲ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಖಂಡಿತವಾಗಿ ತಪ್ಪು. ಅದೆಲ್ಲ ತುಂಬಾ ತಪ್ಪು ಕಲ್ಪನೆ. ಸ್ಲೋ ರಿಯಾಕ್ಷನ್ ಆಗತ್ತೆ, ತುಂಬಾ ಮನಸ್ಸು ತಗೋಬೇಕಾಗತ್ತೆ ಅನ್ನೋದನ್ನೆಲ್ಲ ಅದು ಜನಗಳ ತಪ್ಪು ಕಲ್ಪನೆ. ಸ್ಲೋ ರಿಯಾಕ್ಷನ್ ಅನ್ನೋದಂತೂ ಖಂಡಿತ ಇಲ್ಲ. ನಮ್ಮಲ್ಲೂ ಕೂಡ ಶೂರ್ ಶಾಟ್ ಕೊಡುವಂತಹ ಮೆಡಿಸಿನ್ಸು, ಕ್ವಿಕ್ ಆಗಿ ಆಕ್ಷನ್ ಮಾಡುವಂತಹ ಮೆಡಿಸಿನ್ಸು ಪ್ರತಿಯೊಂದು ಇದೆ. ಹಾಗಾಗಿ ಅದು ಜನಗಳ ತಪ್ಪು ಕಲ್ಪನೆ. ಅದು ನಂಬಿಕೆ ಇಂಪಾರ್ಟೆಂಟ್. ಆಯುರ್ವೇದ ಅಂತ ಹೇಳಿದ್ರೆ ಮೊದಲು ಅದಕ್ಕೆ ಬೇಕಾಗಿರೋದು ನಂಬಿಕೆನೆ. ಯಾಕೆ ಅಂದ್ರೆ ಪ್ರತಿಯೊಂದು ಔಷಧ ನಾವು ತಗೊಂಡಾಗ ಅದ್ರ ಮೇಲಿರುವಂತಹ ನಂಬಿಕೆಯಿಂದನೇ ಅದು ಚೆನ್ನಾಗಿ ಕೆಲಸ ಮಾಡೋದು. ಎಸ್ಪೆಷಲಿ ಆಯುರ್ವೇದದ ಔಷಧಿಗಳು ಅದೇ ರೀತಿನೇ. ಯಾಕೆಂದ್ರೆ ಅದು ದೇವರ ಮೂಲಕ ಮಾಡಲ್ಪಟ್ಟಿರುವಂತಹ ಒಂದು ಶಾಸ್ತ್ರ ಆಗಿರೋದ್ರಿಂದ ದೇವರಲ್ಲಿ ನಾವು ಹೇಗೆ ನಂಬಿಕೆ ಇಟ್ಕೊಂಡು ನಾವು ನಡೀತೀವೋ ಅದೇ ರೀತಿ ಆಯುರ್ವೇದದ ಔಷಧಿಗಳನ್ನೂ ಕೂಡ ದೇವರಲ್ಲಿ ನಂಬಿಕೆ ಇಟ್ಕೊಂಡು, ಔಷಧಿ ಮೇಲೆ ನಂಬಿಕೆ ಇಟ್ಟುಕೊಂಡು ತೆಗೆದುಕೊಂಡ್ರೆ ಖಂಡಿತವಾಗಿ ಅದು ಬೇಗನೆ ಆಕ್ಷನ್ ಕೊಟ್ಟು ಒಳ್ಳೇದು ಮಾಡತ್ತೆ. ಓಕೆ ಓಕೆ. ಈಗ ಆಯುರ್ವೇದದಲ್ಲಿ ಯಾವ್ಯಾವ ರೀತಿ ಕಾಯಿಲೆಗೆ ಔಷಧಿ ಕೊಡ್ಬೋದು, ಹಾಗೆ ನೀವು ಯಾವ್ದ್ರಲ್ಲಿ ಸ್ಪೆಷಲಿಸ್ಟ್? ಆಯುರ್ವೇದದಲ್ಲಿ ನೋಡಿ, ಯಾವುದೇ ಕಾಯಿಲೆಗಳಿಗೂ ಔಷಧ ಇಲ್ಲ ಅಂತಾನೇ ಇಲ್ಲ. ಎಲ್ಲ ಕಾಯಿಲೆಗಳಿಗೂ ಔಷಧಿ ಇದ್ದೇ ಇದೆ. ಎಲ್ಲ ಕಾಯಿಲೆಗಳಲ್ಲೂ ಕೆಲಸ ನಮ್ದು ಆಯುರ್ವೇದದ ಔಷಧಿಗಳನ್ನು ಮಾಡಿ ಅದನ್ನ ಗುಣಪಡಿಸುತ್ತೆ. ಓನ್ಲಿ ಥಿಂಗ್ ಅಂದ್ರೆ ಸರ್ಜರಿ ಇರುವಂತಹ ಕಾಯಿಲೆಗಳು ಏನಾದ್ರೂ ಇದ್ರೆ ಮಾತ್ರ ನಮ್ಮ ಆಯುರ್ವೇದದಲ್ಲಿ, ಅದರಲ್ಲೂ ಕೆಲವು ಸರ್ಜರಿ ವೈಸ್ ಅಲ್ಲಿ ನಾವು ಕೊಡುವಂತಹ ಔಷಧಿಗಳನ್ನ ಕೊಡಬಹುದು. ಆದ್ರೆ ಮಿತಿಮೀರಿ ಆಗಿರುವಂತಹ ತೊಂದರೆಗಳಿಗೆ ನಾವು ಸರ್ಜರಿಯನ್ನೇ ಅಲ್ಲಿ ಇಂಡಿಕೇಟ್ ಮಾಡೋದ್ರಿಂದ ಅಲ್ಲಿ ಆಯುರ್ವೇದದ ಔಷಧಿಗಳನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಬಟ್ ಇತರೆ ಎಲ್ಲ ಕಾಯಿಲೆಗಳಿಗೆ ನಾವು ಔಷಧಿನ ಆಯುರ್ವೇದದಲ್ಲಿ ಖಂಡಿತ ಕೊಡಬಹುದು. ನೀವು ಯಾವ್ದ್ರಲ್ಲಿ ಸ್ಪೆಷಲಿಸ್ಟ್? ಇದರಲ್ಲಿ ನಾನು ಯೂಶಲಿ ಇಲ್ಲಿ ನಾನು ಮಾಡುವಂಥದ್ದು ಮೇನ್ ಆಗಿ ಬಂಜೆತನ ಅಂದ್ರೆ ಇನ್ಫರ್ಟಿಲಿಟಿ ಕೇಸಸ್ ಅಲ್ಲಿ ಸುಮಾರು ಜನ ಎಲ್ಲರಿಗೂ ಫೇಲ್ಯೂರ್ ಆಗಿ ಇದರಲ್ಲಿ ಟ್ಯೂಬಲ್ ಪ್ರೆಗ್ನೆನ್ಸಿ ಅಂತ ಹೋಗ್ತಾರೆ, ಆಮೇಲೆ ಫರ್ಟಿಲೈಸೇಷನ್ ಅಂತ ಹೋಗ್ತಾರೆ. ಆ ಥರದ್ದೆಲ್ಲ ಟ್ರೀಟ್ಮೆಂಟ್ ಅಲ್ಲಿ ಗುಣ ಪಡೆದೇ ಅವರಲ್ಲಿ ಸಕ್ಸಸ್ ಆಗದೆ ಇರುವಂತ ಕೇಸಸ್ಗಳೆಲ್ಲ ನಮ್ಮ ಆಯುರ್ವೇದದ ಔಷಧಿಗಳ ಮೂಲಕ ಕೊಟ್ಟು ಅವರಿಗೆ ಬಂಜೆತನನ ನಾವು ನಿವಾರಿಸುತ್ತೇವೆ. ಸಕ್ಸಸ್ ಇದೆ ಖಂಡಿತವಾಗ್ಲೂ. ಅದರ ಜೊತೆಗೆ ಎಲ್ಲಾ ತರದ ವಾತವ್ಯಾಧಿಗಳಂದ್ರೆ ನಿಮ್ಗೆ ಗೊತ್ತಿರೋ ಹಂಗೆ ಇಂಗ್ಲಿಷ್ ಪ್ರಕಾರ ಹೇಳಲಿಕ್ಕೆ ಹೋದ್ರೆ
ಆಸ್ಟಿಯೋಆರ್ಥ್ರೈಟಿಸು, ಆಸ್ಟಿಯೋಪೊರೋಸಿಸು, ರುಮೆಟೆಡ್ ಆರ್ಥ್ರೈಟಿಸು, ರುಮಟಾಯ್ಡ್ ಆರ್ಥ್ರೈಟಿಸು ಅಂಥವಕ್ಕೆಲ್ಲ ನಮ್ಮಲ್ಲಿ ತುಂಬ ಒಳ್ಳೆಯ ಔಷಧಿಗಳು ಇವೆ, ಒಳ್ಳೆ ಟ್ರೀಟ್ಮೆಂಟ್ಗಳಿದೆ. ಎಷ್ಟೊಂದು ಸರಿ ಸರ್ಜರಿ ಆಗುವಂತಹ ಕೇಸಸ್ಗಳನ್ನೆಲ್ಲ, ನೀ ಸರ್ಜರಿ ಎಲ್ಲ ನೀವು ಕೇಳಿರಬಹುದು. ಆ ನೀ ಸರ್ಜರಿ ಎಲ್ಲದಲ್ಲೂ ನಾವು ಅದನ್ನೆಲ್ಲ ಇಲ್ಲದೇನೆ ನಮ್ಮ ಆಯುರ್ವೇದ ಔಷಧಿಗಳಲ್ಲಿ ಕೊಟ್ಟು ಅದನ್ನೆಲ್ಲ ಸರಿ ಮಾಡಬಹುದು. ಜನ ನಂಬಿಕೆ ಇಟ್ಕೊಂಡು ಬರಬೇಕಷ್ಟೇ. ಜನ ನಂಬಿಕೆ ಇಟ್ಟು ನಮ್ಮಲ್ಲಿ ಬಂದು ಔಷಧಿಗಳನ್ನ ನಾವು ಹೇಳಿದ ರೀತಿ ತೆಗೆದುಕೊಂಡ್ರೆ ಖಂಡಿತವಾಗಿ ನೀ ರಿಪ್ಲೇಸ್ಮೆಂಟ್ ಕೂಡ ಅದು ಬೇಕಾಗೋದಿಲ್ಲ. ಔಷಧಿಗಳ ಮೂಲಕನೇ ನಾವು ಬೇಕಾದ್ರೆ ಅದನ್ನ ವಾಸಿ ಮಾಡಬಹುದು. ಜನಗಳು ಬಂದು ಅದನ್ನ ನಂಬಿಕೆ ಇಟ್ಟು ಬರಬೇಕಷ್ಟೇ. ಈಗ ಕೆಲವರು ಆಲಿಯೋಪತಿ ಮೆಡಿಸಿನ್ ತಗೊಳ್ತಾ ಇರ್ತಾರೆ, ಲೈಫ್ ಲಾಂಗ್ ತಗೋಬೇಕಾಗುತ್ತೆ. ಅಂಥವ್ರು ಈ ಆಯುರ್ವೇದಿಕ್ ಮೆಡಿಸಿನ್ ತಗೋಬಹುದಾ? ಖಂಡಿತವಾಗಿ ತಗೊಳ್ಬಹುದು. ಏನಂತ ಅಂದರೆ ಲೈಫ್ ಲಾಂಗ್ ತಗೊಳ್ಳುವಂತಹ ಕೆಲವು ಕಾಯಿಲೆಗಳ ಔಷಧಗಳನ್ನ ನಾವು ಸಡನ್ ಆಗಿ ನಿಲ್ಲಿಸೋದಿಲ್ಲ. ನಮ್ಮ ಆಯುರ್ವೇದದ ಟ್ರೀಟ್ಮೆಂಟ್ ಕೊಡ್ತಾ ಅವರ ಔಷಧಿಗಳನ್ನ ಕಮ್ಮಿ ಮಾಡ್ಕೊಂಡು ಬಂದು ಆಮೇಲೆ ನಮ್ಮ ಔಷಧಿಗಳನ್ನ ಜಾಸ್ತಿ ಮಾಡ್ಕೊಳ್ತಾ ಬಂದು ಆಮೇಲೆ ನಾವು ಕಂಪ್ಲೀಟ್ ಆಗಿ ಆಲೋಪತಿಕ ಮೆಡಿಸಿನ್ಸ್ ತಗೊಳ್ಳೋದಂತನ್ನ ನಿಲ್ಲಿಸಬಹುದು. ತೊಂದರೆ ಆಗಲ್ವಾ? ಖಂಡಿತ ತೊಂದರೆ ಆಗೋದಿಲ್ಲ. ನಮ್ಮ ಔಷಧಿಗಳಲ್ಲಿ ನೋಡಿ ಸೈಡ್ ಎಫೆಕ್ಟ್ಸ್ ಗಳು ಯಾವುದು ಖಂಡಿತವಾಗಿರೋದಿಲ್ಲ. ಒಂದು ಮಾತ್ರೆ ತಗೊಂಡ್ರೆ ನಮ್ಗೆ 10 ತರಹ ಬೆನಿಫಿಟ್ಸ್ ಪೇಷಂಟ್ಗಳಿಗೆ ಸಿಕ್ಕತ್ತೆ. ಅದೇ ಅಲೋಪತಿಲಿ ಹಾಗಲ್ಲ. ಒಂದು ಟ್ಯಾಬ್ಲೆಟ್, ಈವನ್ ಪ್ಯಾರಾಸಿಟಮಾಲ್ ಒಂದು ಟ್ಯಾಬ್ಲೆಟ್ ತಗೊಂಡ್ರು 10 ತರಹ ಸೈಡ್ ಎಫೆಕ್ಟ್ಸ್ ಗಳು ಬರುತ್ತೆ. ಆ ತರ ಖಂಡಿತವಾಗಿ ನಮ್ಮ ಆಯುರ್ವೇದ ಔಷಧಿಗಳಲ್ಲಿ ಯಾವುದೇ ರೀತಿಯಾದಂತಹ ದುಷ್ಪರಿಣಾಮಗಳು ಇಲ್ಲದೇನೆ ಅದನ್ನ ಪರ್ಮನೆಂಟ್ ಆಗಿ ವಾಸಿ ಮಾಡುವಂತಹ ಒಂದು ಅದಕ್ಕೆ ಗುಣ ಇದೆ. ನಿಮ್ಮ ಕ್ಲಿನಿಕ್ ಅಲ್ಲಿ ಯಾವ್ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ? ನಾನು ತುಂಬಾ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಕೊಡ್ತೀನಿ. ಅದರಲ್ಲಿ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಇರುತ್ತವಲ್ಲ, ಡಯಾಬಿಟಿಸ್ ಆಗಲಿ, ಹೈಪರ್ ಟೆನ್ಷನ್ ಆಗಲಿ, ಥೈರಾಯ್ಡ್ ಕೇಸಸ್ ಆಗಲಿ. ಈಗ ಥೈರಾಯ್ಡ್ ಕೇಸಸ್ ಇಂದ ಬರುವಂತಹ ಸೋ ಮೆನಿ ಪ್ರಾಬ್ಲಮ್ಸ್, ಲೈಕ್ ಇವಾಗ ಮಕ್ಕಳುಗಳಲ್ಲಿ PCOD ಪ್ರಾಬ್ಲಮ್ಸು, ಮೆನಿಸ್ಟ್ರಿಯಲ್ ಪ್ರಾಬ್ಲಮ್ ಅಲ್ಲಿ ಇರ್ರೆಗ್ಯುಲರಿಟಿ ಆಫ್ ಪೀರಿಯಡ್ಸು, ಆ ಥರದ್ದೆಲ್ಲ ತುಂಬಾ ಥರದ ಕಾಯಿಲೆಗಳಿವೆ. ಅದಕ್ಕೆಲ್ಲನೂ ಕೊಡ್ತೇನೆ. ಆಮೇಲೆ ಅದ್ರ ಜೊತೆಗೆ ಕಾಯಿಲೆ ಇದು ಮಂಡಿ ನೋವು, ಗ್ಯಾಸ್ಟ್ರೈಟಿಸ್ ಅನ್ನೋದು ತುಂಬಾ ಕಾಮನ್ ಆಗಿರುವಂತದ್ದು. ಅಂತ ಇದನ್ನು ನಾವು ಪರ್ಮನೆಂಟ್ ಆಗಿ ವಾಸಿ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ಸುಮಾರು ಜನ ಬೆಳಿಗ್ಗೆ ಎದ್ದಿದ ಕೂಡಲೇ ಒಂದು ಆಂಟಾಸಿಡ್ ತಗೊಳ್ಳುವಂತಹ ಒಂದು ಅವರಿಗೆ ಅಭ್ಯಾಸ ಇರುತ್ತೆ. ಆ ತರ ಅಭ್ಯಾಸಗಳಂತೂ ತುಂಬಾ ಕೆಟ್ಟದ್ದು. ಅದನ್ನೆಲ್ಲ ನಿಲ್ಲಿಸಿ ನಮ್ಮ ಆಯುರ್ವೇದದ ಔಷಧಿಯಲ್ಲಿ ಪರ್ಮನೆಂಟ್ ಆಗಿ ನಾವು ಕ್ಯೂರ್ ಕೊಡುವಂಥದ್ದು. ಆಮೇಲೆ ನಾನು ಕಾಸ್ಮೆಟಿಕ್ ಇದನ್ನು ನಾನು ಕೊಡ್ತೀನಿ. ಅಂದರೆ ಕೆಲವರು ಎಷ್ಟೊಂದು ಜನಕ್ಕೆ ಸ್ಕಿನ್ ಪ್ರಾಬ್ಲಮ್ಸ್ ಇರುತ್ತೆ, ಮೊಡವೆಗಳಿರುತ್ತೆ, ಆ ಥರದ್ದೆಲ್ಲ ಪ್ರಾಬ್ಲಮ್ಸ್ಗಳಿಗೆಲ್ಲ ನಾನು ಇಲ್ಲಿ ತುಂಬ ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ಅದರಲ್ಲೂ ಡಯಾಬಿಟೀಸಲ್ಲಿರುವಂಥ ಕಾಂಪ್ಲಿಕೇಶನ್ಸು, ಆ ಥರ ಪ್ರಾಬ್ಲಮ್ಸ್ಗಳಲ್ಲೂ ನಮ್ಮ ಆಯುರ್ವೇದದ ಔಷಧಿಗಳನ್ನ ಕೊಟ್ಟು ಅವರಿಗೆ ನಾನು ಸುಮಾರು ಜನಕ್ಕೆ ಗುಣಪಡಿಸಿದ್ದೇನೆ. ಅದನ್ನು ನಾನು ಇನ್ನೊಂದು ವಿಷಯ ಹೇಳಲು ಇಷ್ಟಪಡ್ತೇನೆ. ಏನಂತ ಹೇಳಿದ್ರೆ, ಆಯುರ್ವೇದ ನಾವು ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ನ ನೋಡಿ ನಾವು ರೋಗಗಳಿಗೆ ನಾವು ಔಷಧಿಗಳನ್ನ ಕೊಡೋದಿಲ್ಲ. ನಮ್ಮಲ್ಲಿ 3 ದೋಷಗಳಿಂದ ಬೇಸಿಸ್ ಮೇಲೆ ನಾವು ಟ್ರೀಟ್ಮೆಂಟ್ ಕೊಡೋದು. ವಾತ, ಪಿತ್ತ, ಕಫ ಅಂತ ಹೇಳ್ತೀವಿ. ಒಂದೊಂದು ದೋಷಗಳಿಗೆ ಒಂದೊಂದು ತರಹ ಟ್ರೀಟ್ಮೆಂಟ್ಸ್ ಇರುತ್ತೆ. ಈ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಇದು ಪಂಚಕರ್ಮ ಟ್ರೀಟ್ಮೆಂಟ್ ಅನ್ನೋದು. ಈ ಪಂಚಕರ್ಮ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಡಿಟಾಕ್ಸಿಫಿಕೇಶನ್ ಅಂತ ಅಂದ್ರೆ ಮೈಯಲ್ಲಿರುವಂತಹ ಟಾಕ್ಸಿನ್ಸ್, ಅಂದ್ರೆ ವಿಷಾಂಶಗಳು ಏನು ಮೈಯಲ್ಲಿ ನಮ್ಮಲ್ಲಿ ಇರುತ್ತೋ ಅದನ್ನೆಲ್ಲ ಹೊರಗಡೆ ತಳ್ಳಿ ಎಲ್ಲ ದೋಷಗಳನ್ನ ಶುದ್ಧಪಡಿಸಿ ಮೈನೇ ಪೂರ್ತಿ ಶುದ್ಧ ಮಾಡಿ ಆಮೇಲೆ ನಾವು ಔಷಧಿ ಕೊಡುವಂಥದ್ದು. ಈ ತರ ಔಷಧಿಗಳನ್ನ ತಗೊಂಡಾಗ ಯಾವುದೇ ರೀತಿಯಾದಂತಹ ಕಾಯಿಲೆಗಳು ಇದ್ದಾಗ ಬುಡ ಸಮೇತ ತುಂಬಾ ವರ್ಷಗಳಿಂದ ಇದ್ದರೂ ಕೂಡ ಈ ಕಾಯಿಲೆಗಳು ಬುಡ ಸಮೇತ ಇದು ಹೋಗಿ ಪರ್ಮನೆಂಟ್ ಆಗಿ ವಾಸಿ ಆಗತ್ತೆ. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈ ಪಂಚಕರ್ಮದಲ್ಲಿ 5 ತರಹ ಟ್ರೀಟ್ಮೆಂಟ್ ಇರುತ್ತೆ. ಒಂದೊಂದು ದೋಷಗಳಿಗೆ ಒಂದೊಂದು ತರಹ ಅಂತ ಅಂದರೆ, ಕಫ ದೋಷಕ್ಕೆ ನಾವು ವಮನ ಅಂತ ಹೇಳ್ತೀನಿ. ವಮನ ಅಂದ್ರೆ ವಾಂತಿ ಮಾಡಿಸಿ ಅದರಿಂದ ಕಫನ ಆಚೆ ತಳ್ಳಿಬಿಡ್ತೀವಿ. ಅದೇ ತರಹ ಪಿತ್ತ ದೋಷಗಳು ಏನಾದ್ರು ಮೈಯಲ್ಲಿ ಜಾಸ್ತಿ ಆಗಿದ್ದಾಗ ವಿರೇಚನ ಅನ್ನೋ ಒಂದು ಟ್ರೀಟ್ಮೆಂಟ್ ಇದೆ. ಅದನ್ನ ಕೊಟ್ಟು ಮೈಯಲ್ಲಿರುವ ಪಿತ್ತ ದೋಷಗಳನ್ನೆಲ್ಲ ಆಚೆ ತಳ್ಳುತ್ತೀವಿ. ವಾತದೋಷ ಅಂತ ಇರುತ್ತೆ. ವಾತದೋಷ ಅಂದಾಗ ಬಸ್ತಿ ಅಂತೀವಿ. ಆ ಟ್ರೀಟ್ಮೆಂಟ್ ಕೊಟ್ಟು ಮೈಯಲ್ಲಿರುವಂತಹ ವಾತಗಳನ್ನೆಲ್ಲ ಆಚೆ ತಳ್ಳಿ ಅವರಿಗೆ ಕಂಪ್ಲೀಟ್ ಆಗಿ ಮೈನೇ ಶುದ್ಧಿ ಮಾಡಿ ಔಷಧಿ ಕೊಡುವಂಥದ್ದು.
ಈ ತರ ಔಷಧಿ ಕೊಟ್ಟಾಗ ಏನಾಗತ್ತೆ, ಯಾವುದೇ ರೀತಿ ಡೀಪ್ ರೂಟೆಡ್ ಡಿಸೀಸಸ್ ಆಗಿರಬಹುದು ಅಥವಾ ಕ್ರಾನಿಕ್ ಡಿಸೀಸಸ್ ಅಂದ್ರೆ ತುಂಬಾ ವರ್ಷಗಳಿಂದ ಕಾಯಿಲೆ ಬೇರೂರಿ ಕುಂತಿರುವಂತಹ ಕಾಯಿಲೆಗಳನ್ನೆಲ್ಲ ಕೂಡ ನಾವು ಬೇರು ಸಮೇತ ಅದನ್ನ ಆಚೆ ತಳ್ಳಿ ಕಂಪ್ಲೀಟ್ ಆಗಿ ವಾಸಿ ಮಾಡಿ ಅದನ್ನ ಗುಣಪಡಿಸಬಹುದು. ಈ ತರ ನಮ್ಮಲ್ಲಿ ಆಯುರ್ವೇದದಲ್ಲಿ ತುಂಬಾ ತರಹ ಒಳ್ಳೆ ಟ್ರೀಟ್ಮೆಂಟ್ಸ್ಗಳು ಇದೆ. ಅದನ್ನೆಲ್ಲ ನಾನು ಆಕ್ಚುಲಿ ಇಲ್ಲಿ ಎಲ್ಲದನ್ನು ಮಾಡ್ತೀನಿ, ನಾನು ಮಾಡಿ ಅದರಿಂದ ಪೇಷಂಟ್ಗಳಿಗೆ ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಪ್ರತಿಯೊಂದನ್ನು ಟ್ರೀಟ್ಮೆಂಟ್ಗಳನ್ನ ಕೊಟ್ಟು ಅವ್ರನ್ನ ಗುಣಪಡಿಸ್ತೇನೆ. ಮೇಡಮ್, ನಿಮ್ಮ ಎಕ್ಸ್ಪೀರಿಯನ್ಸ್? ಇದು ಔಷಧಿ ತಗೊಳಕ್ಕೆ ಇಲ್ಲಿ ಬಂದಿದೆ ಅಂದ್ರೆ ನನ್ಗೆ ಇದು ಬ್ಯಾಕ್ ಪೇನ್ ಆಗ್ಬಿಟ್ಟಿತ್ತು ತುಂಬಾ. ಅಲೋಪತಿಕ್ ತುಂಬಾ ಎಷ್ಟ್ ದಿವಸ ಆದ್ರೂ ನಡಿಯಕ್ಕಾಗಲ್ಲ, ಕುತ್ಕೊಳಕ್ಕಾಗಲ್ಲ, ಮಲ್ಕೊಳಕ್ಕಾಗಲ್ಲ, ಆ ತರ ಆಗ್ಬಿಟ್ಟಿತ್ತು. ಆಮೇಲೆ ನಾನು ಅದಕ್ಕೆ ಟ್ರೀಟ್ಮೆಂಟ್ ತಗೊಳಕ್ಕೆ ಅಲೋಪತಿಕ್ ಹೋದ್ರೆ ಅವರು CT ಸ್ಕ್ಯಾನಿಂಗು ಏನೇನೋ ಹೇಳಿದ್ರು. ಅದೆಲ್ಲ ಬೇಡ ಅನ್ಬಿಟ್ಟು ಇವ್ರದ್ದು ಆಯುರ್ವೇದಿಕ್ ಮೊದ್ಲಿಂದಾನು ಕೆಲವ್ರಿಗೆಲ್ಲ ತಗೊಂಡಿದೀನಿ. ಅದಕ್ಕೆ ಇದಕ್ಕೂ ತಗೊಳ್ಳೋಣ ಅಂತ ಬಂದೆ. ಹೇಗೆ ಅನ್ಸುತ್ತೆ? ಔಷಧಿ ತಗೊಂಡು ನನ್ಗೊಂದ್ 15 ಡೇಸ್ ಅಲ್ಲೇ ಮತ್ತೆ ಆ ನೋವಿತ್ತ ಅನ್ನೋ ತರ ಮಂಗ ಮಾಯ ಆಗೋಗ್ಬಿಟ್ಟಿದೆ, ಫುಲ್ ವಾಸಿ ಆಗ್ಬಿಟ್ಟಿದೆ. ಸೊ ಏನ್ ಬರೀ ಮೆಡಿಸನ್ ಅಲ್ಲೇ ಹೊಟ್ಟೋಯ್ತು, ಸುಮ್ನೆ ಅದೇನೋ CT ಸ್ಕ್ಯಾನ್ ಅದೆಲ್ಲ ಯಾವ್ದು ಬೇಕಾಗೇ ಇರ್ಲಿಲ್ಲ. ಅದಕ್ಕೆ ನನಗೆ ಇದ್ರ ಮೇಲೆ ಬಹಳ ಇದು. ಯಾವ್ದೇ ವಿಷಯಕ್ಕಾಗ್ಲಿ, ಒಂದ್ ಜ್ವರಕ್ಕಾದ್ರೂ ನಾನ್ ಬಂದು ಆಯುರ್ವೇದಿಕ್ ತಗೊಳ್ಳೋದು, ಯಾವಾಗ್ಲೂ ಅದೇ ತಗೊಳ್ಳೋದು. ನಂಗೆ ಬಹಳ ಇಷ್ಟ ಇದ್ರು, ಯಾಕೆಂದ್ರೆ ಒಂದ್ಸತಿ ಹೋದ್ರೆ ಮತ್ತೆ ಇನ್ನ ಅದು ವಾಪಸ್ ಬರಲ್ಲ. ಅದಕ್ಕೋಸ್ಕರ ನಾನು ಆಯುರ್ವೇದಿಕ್ ಇಷ್ಟಪಡೋದು. ಅದೇ ಜನ ಖಂಡಿತ ಬರ್ಬೋದಲ್ವಾ ಇಲ್ಲೆಲ್ಲ? ಖಂಡಿತ ಬರ್ಬೋದು ಮೇಡಮ್. ಕೈಗುಣ ಅಂತೂ ತುಂಬಾ ಚೆನ್ನಾಗಿದೆ. ಅವ್ರು ಯಾವ ಟ್ರೀಟ್ಮೆಂಟ್ ಕೊಟ್ರು ಅದು ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಡಯಾಗ್ನೋಸ್ ಪರ್ಫೆಕ್ಟ್, ಔಷಧಿನೂ ಪರ್ಫೆಕ್ಟ್. ಬೇಗ ಒಂದ್ಸತಿ ಬಂದಿದ್ ಮತ್ ಬರಲ್ಲ, ಆ ತರ ಕೈಗುಣ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಓಕೆ, ವೆರಿ ಗುಡ್.